ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಬ್ಯಾಂಗ್ಳೂರಲ್ಲಿ. ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಇದು ಬ್ಯಾಂಗ್ಳೂರ್ ಮೆಜೆಸ್ಟಿಕ್ಕಲ್ಲೇ ನಡೆದಿರೋದು. ದಯವಿಟ್ಟು ಪೂರ್ತಿ ನೋಡಿ. ನಿಮ್ಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಥರ ನಡೆದಿದ್ರೆ ದಯವಿಟ್ಟು ಶೇರ್ ಮಾಡಿ. ಇದೇ ಥರ ನಡೀತಾ ಇರುತ್ತೆ. ಸೊ ಏನಪ್ಪ ಆಯಿತು ಅಂತಂದರೆ ಒಬ್ಬ ಜಸ್ಟ್ ಎಂಡ್ ಆಫ್ ದ ಮಂತ್ ಅಂತ ಅಂದ್ಬಿಟ್ಟು ಮನೆಗೆ ಹೋಗಬೇಕು ಅಂತೇಳಿ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತಾನೆ. ಸೊ ಇನ್ನೊಬ್ಬ ಅನ್ನೋನ್ ಪರ್ಸನ್ ಬಂದ್ಬಿಟ್ಟು, ಸರ್ ನಾನು ಮತ್ತು ನನ್ನ ತಂಗಿ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದು ಲೇಡಿ ನಿಂತಿರ್ತಾಳೆ. ಅವಳನ್ನ ತೋರಿಸ್ಬಿಟ್ಟು ನನ್ನ ತಂಗಿ ಅಂತ ಹೇಳ್ಬಿಟ್ಟು, ಸರ್ ನಮಗೆ ಅರ್ಜೆಂಟಾಗಿ ಒಂದು 10,000 ಕ್ಯಾಶ್ ಬೇಕು, ನಾನು ನಿಮಗೆ ಗೂಗಲ್ ಪೇ ಮಾಡ್ತೀನಿ, ದಯವಿಟ್ಟು ಬೇಗ ಅರ್ಜೆಂಟಾಗಿ ಕೊಡಿ ಅಂತ ಕೇಳ್ತಾನೆ. ಅವನು ಒಂದು ಸ್ವಲ್ಪ ಅರ್ಜೆಂಟಲ್ಲಿ ಇರೋ ಥರ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಇವನು ಓಕೆ ಫೈನ್, ಅಲ್ಲಿ ಯಾರೋ ಒಂದು ಹುಡುಗಿ ನಿಂತಿರ್ತಾಳೆ. ಇವನು ಅದನ್ನೆಲ್ಲ ನಂಬಿಟ್ಟು ಸರಿ ಆಯಿತು ಗೂಗಲ್ ಪೇ ಮಾಡಿ ಅಂತ ಕೇಳ್ತಾನೆ. ಸರಿ ಅಂತ ಅಂದ್ಬಿಟ್ಟು ಅವನು ಗೂಗಲ್ ಪೇ ಮಾಡ್ತಾನೆ. ಬಟ್ ಗೂಗಲ್ ಪೇಯಲ್ಲಿ ಮೆಸೇಜ್ ಮಾತ್ರ ಬಂದಿರುತ್ತೆ. ಇವನಿಗೆ ಇನ್ನೂ ಅಕೌಂಟಲ್ಲಿ ಕ್ರೆಡಿಟ್ ಆಗಿರಲ್ಲ. ಬಟ್ ಇವನ ಅಕೌಂಟಲ್ಲಿ ದುಡ್ಡು ಇರುತ್ತೆ ಒಂದು ಸ್ವಲ್ಪ. ಅವನೇನು ಕೇಳ್ತಾನೆ ಅಂತಂದರೆ, ಸರ್ ಮೋಸ್ಟ್ಲಿ ಬ್ಯಾಂಕ್ ಇಶ್ಯೂಸ್ ಇರುತ್ತೆ, ನಾವು ಒಂದು ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕು ಸರ್, ಎನಿವೆ ನಿಮಗೆ ಮೆಸೇಜ್ ಬಂದಿದೆ, ಕನ್ಫರ್ಮೇಷನ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು ಇವನ ಹತ್ರ ಕೇಳ್ತಾನೆ. ಅವನು ಸರಿ ಪಾಪ ಅರ್ಜೆಂಟಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು, ಸರ್ ನನಗೆ ಒಂದು ಅರ್ಜೆಂಟಾಗಿ ಒಂದು 5,000 ಕೊಡಿ, ನಾನು ನಿಮಗೆ ಹೋಗಿ ಒಂದು 10 ನಿಮಿಷದಲ್ಲಿ ಬಂದು 5 ನಿಮಿಷದಲ್ಲಿ ಅವ್ರ ಹತ್ರ ಕೊಟ್ಬಿಟ್ಟು ನಿಮ್ಮ ಹತ್ರ ಬರ್ತೀನಿ, ಇನ್ನೊಂದು 5,000 ನೀವು ಆಮೇಲೆ ವಿತ್ಡ್ರಾ ಮಾಡಿಕೊಡೋರಂತೆ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವನು ಕೂಡ ಅಲ್ಲಿ ನಿಂತಿರ್ತಾಳಲ್ಲ, ಸರಿ ಇದು ನೀನು ನಂಬೋದು ಅಂತ ಅಂದ್ಬಿಟ್ಟು ಹೋಗಿ ಕೊಡ್ತಾನೆ. ಕೊಟ್ಬಿಟ್ಟು ಇನ್ನೊಂದು 5 ನಿಮಿಷ ಆಗುತ್ತೆ, 10 ನಿಮಿಷ ಆಗುತ್ತೆ, ಬಂದೇ ಇರಲ್ಲ. ಸರಿ ಅಂತ ಅಂದ್ಬಿಟ್ಟು ಇದೇನು ಬಂದೇ ಇಲ್ವಲ್ಲ ನನ್ನ ಮಗ ಅಂತ ಹೇಳ್ಬಿಟ್ಟು ಹೋಗಿ ಆ ಹುಡುಗಿ ಹತ್ರ ಕೇಳ್ತಾನಂತೆ, ಎಲ್ಲಿ ನಿಮ್ಮ ಅಣ್ಣ ಬಂದಿದ್ರಲ್ಲ ಇಲ್ಲಿ ಅಂತ ಹೇಳ್ತಾನೆ. ನಂಗೆ ಯಾರೂ ಗೊತ್ತಿಲ್ಲ ಇಲ್ಲಿ ಅಂತ ಆ ಹುಡುಗಿ ಹೇಳ್ತಾಳೆ. ಅವಾಗ ಇವನಿಗೆ ಶಾಕ್ ಆಗುತ್ತೆ, ಏನಿದು ಈ ಥರ ಆಯ್ತಲ್ಲ, ಮತ್ತೆ ಯಾರೋ ಬಂದು ನಿಮ್ಮ ಹತ್ರ ಮಾತಾಡಿದ್ರಲ್ಲ ಅವ್ರು ಯಾರು ಅಂತ ಕೇಳ್ತಾನೆ. ಅವಾಗ ಅವಳಿದ್ಬಿಟ್ಟು, ಸರ್ ಇದು ಆ್ಯಕ್ಚುಲಿ ಯಾವ ಊರಿಗೆ ಹೋಗುತ್ತೆ ಅಂತ ಕೇಳಿದ್ರು ಅಷ್ಟೇ ಅವರು ಅಂತ ಹೇಳ್ತಾಳೆ. ಸೊ ಅವಾಗ ಇವನಿಗೆ ಶಾಕ್ ಆಗುತ್ತೆ, 5,000 ರೂಪಾಯಿನೂ ಹೋಗುತ್ತೆ, ಇವಳು ಯಾರು ಅಂತಾನೆ ಗೊತ್ತಿರಲ್ಲ, ಅವ್ನು ಯಾರು ಅಂತಾನೆ ಗೊತ್ತಿರಲ್ಲ. ಇದೇ ಥರ ನಡೀತಾ ಇರುತ್ತೆ ಬ್ಯಾಂಗ್ಳೂರಲ್ಲಿ ಅಥವಾ ಎಲ್ಲ ಕಡೆನೂ ನಡೀತಾ ಇರುತ್ತೆ. ದಯವಿಟ್ಟು ನೀವು ಹುಷಾರಾಗಿರಿ. ಯಾರಾದರೂ ಒಬ್ರು ಅನ್ನೋನ್ ಪರ್ಸನ್ಸ್ ಬಂದ್ಬಿಟ್ಟು ನಿಮ್ಮ ಹತ್ರ OTP ಕೇಳೋದಾಗಿರ್ಬೋದು ಅಥವಾ ಈ ಥರ ದುಡ್ಡು ಕೇಳೋದಾಗಿರ್ಬೋದು, ದಯವಿಟ್ಟು ಜಾಗೃತೆಯಿಂದ ಇರಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಬೇರೆಯವ್ರಿಗೆ ಶೇರ್ ಮಾಡಿ. ಖಂಡಿತ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಾನು ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳನ್ನ ತೊಗೊಂಡು ಬರ್ತಾನೆ ಇರ್ತೀನಿ.